ಕಠಿಣ ಶ್ರಮ ಪಡುವಂತ ಈ ಒಂದು ಕಾರ್ಮಿಕರಿಗೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ 60,000 ರೂಪಾಯಿನ ಸಹಾಯಧನವಾಗಿ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಒಂದು ಯೋಜನೆಗೆ ಅರ್ಜಿ ಹಾಕೋದಿಕ್ಕೆ ಏನೆಲ್ಲ ಎಲಿಜಿಬಿಲಿಟಿ ಬೇಕಾಗುತ್ತೆ, ಏನೆಲ್ಲ ಆ ಒಂದು ದಾಖಲಾತಿಗಳು ಬೇಕಾಗುತ್ತೆ, ಮತ್ತೆ ಕಂಪ್ಲೀಟ್ ಆಗಿ ಅರ್ಜಿನ ಯಾವ ರೀತಿಯಾಗಿ ಹಾಕ್ಬೋದು, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ಕೊಡ್ತೀನಿ. ಅದಕ್ಕೂ ಫಸ್ಟ್ ನಮ್ಮ ಒಂದು ಚಾನಲ್ಗೆ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ನಮ್ಮ ಒಂದು ಚಾನಲ್ ಅಲ್ಲಿ ಯಾವಾಗ್ಲೂ ಕೂಡ ಈ ಒಂದು ಅಗ್ರಿಕಲ್ಚರ್ ಗೆ ಸಂಬಂಧಪಟ್ಟಂತ ವಿಚಾರಗಳಾಗಿರ್ಬೋದು, ಈ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಬಗ್ಗೆ ಆಗಿರ್ಬೋದು, ಮತ್ತೆ ಒಂದು ದಾಖಲಾತಿಗಳ ಬಗ್ಗೆ ಆಗಿರ್ಬೋದು, ಯಾವಾಗ್ಲೂ ಕೂಡ ವಿಡಿಯೋನ ನಾವು ಮಾಡ್ತಾ ಇರ್ತೀವಿ. ಸೊ ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಸ್ನೇಹಿತರೆ, ಇವಾಗ ಈ ಒಂದು 60,000 ರೂಪಾಯಿ ಕಾರ್ಮಿಕರಿಗೆ ಕೊಡ್ತಿರುವಂತದ್ದು, ಈ ಒಂದು 60,000 ರೂಪಾಯಿನ ನೀವು ಆರೋಗ್ಯಕ್ಕಾಗಿರ್ಬೋದು, ಮತ್ತೆ ವಸತಿ ಮಾಡೋದಿಕ್ಕಾಗಿರ್ಬೋದು, ಅಥವಾ ಒಂದು ಸಣ್ಣ ಒಂದು ಉದ್ಯೋಗನ ಮಾಡೋದಿಕ್ಕೆ ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ಇದಕ್ಕೆ ಕೆಲವೊಂದು ಎಲಿಜಿಬಿಲಿಟಿ ಬೇಕಾಗುತ್ತೆ. ಅದೆಲ್ಲ ಏನು ಅಂತ ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ನಿಮ್ಗೆ 18ರಿಂದ 60 ವರ್ಷದ ಒಳಗಿರ್ಬೇಕಾಗುತ್ತೆ. ನಿಮ್ಮ ಒಂದು ವಯಸ್ಸು 18 ವರ್ಷದ ಮೇಲ್ಪಟ್ಟಿರ್ಬೇಕಾಗುತ್ತೆ, ಮತ್ತೆ 60 ವರ್ಷದ ಕೆಳಗಿರ್ಬೇಕಾಗುತ್ತೆ ನಿಮ್ಮ ಒಂದು ವಯಸ್ಸು. ನೆಕ್ಸ್ಟ್, ನಿಮ್ಮ ಒಂದು ಕುಟುಂಬದ ವಾರ್ಷಿಕ ಆದಾಯ, ಅಂದ್ರೆ ನಿಮ್ಮ ಒಂದು ಕುಟುಂಬದ ವಾರ್ಷಿಕ ಆದಾಯ 1.5 ಲ್ಯಾಕ್ ಗಿಂತ ಕೆಳಗಡೆ ಇರಬೇಕಾಗುತ್ತೆ. ಅಂದ್ರೆ 1.5 ಲಕ್ಷಕ್ಕಿಂತ ಒಳಗಡೆ ಇರಬೇಕಾಗುತ್ತೆ ನಿಮ್ಮ ಒಂದು ಕುಟುಂಬದ ಆದಾಯ ವರ್ಷಕ್ಕೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ, ನೀವು ಕರ್ನಾಟಕದ ನಿವಾಸಿ ಆಗಿರ್ಬೇಕಾಗುತ್ತೆ. ಇಷ್ಟು ಎಲಿಜಿಬಿಲಿಟಿನ ನಿಮ್ಮ ಹತ್ರ ಇದ್ರೆ ನೀವು ಅರ್ಜಿನ ಹಾಕ್ಬೋದು. ಅದೇ ರೀತಿಯಾಗಿ ಇದಕ್ಕೆ ಅರ್ಜಿ ಹಾಕೋದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಹಾಗಾದ್ರೆ ಅದನ್ನು ಕೂಡ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ನಿಮ್ಮ ಹತ್ರ ಲೇಬರ್ ಕಾರ್ಡ್ ಇರ್ಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್. ಲೇಬರ್ ಕಾರ್ಡ್ ಇದ್ದಂಥವ್ರಿಗೆ ಮಾತ್ರ ಈ ಒಂದು ಸ್ಕೀಮ್ ಅಪ್ಲೈ ಆಗುವಂಥದ್ದು. ಅಂಥವ್ರು ಮಾತ್ರ ಇದಕ್ಕೆ ಅರ್ಜಿನ ಹಾಕ್ಬೋದು. ಅಂದ್ರೆ ಲೇಬರ್ ಕಾರ್ಡ್ ಇರುವಂತವ್ರು ಈ ಒಂದು ಸ್ಕೀಮ್ಗೆ ಅರ್ಜಿನ ಹಾಕಿ 60,000 ರೂಪಾಯಿನ ಹಣನ ನೀವು ಸಹಾಯಧನನ ಪಡ್ಕೋಬಹುದು. ನೆಕ್ಸ್ಟ್, ಆಧಾರ್ ಕಾರ್ಡ್ ಬೇಕಾಗುತ್ತೆ. ನೆಕ್ಸ್ಟ್, ವಾಸಸ್ಥಳ ದಾಖಲಾತಿ, ಅಂದ್ರೆ ನೀವು ಎಲ್ಲಿ ಇರ್ತೀರಲ್ವಾ, ನಿಮ್ಮ ಒಂದು ಮನೆಯ ಒಂದು ಅಡ್ರೆಸ್ ಪ್ರೂಫ್ ಏನಿರುತ್ತಲ್ವಾ, ಅದಕ್ಕೋಸ್ಕರ ಈ ಒಂದು ಕರೆಂಟ್ ಬಿಲ್ಗಳಾಗಿರ್ಬೋದು, ಮತ್ತೆ ಗ್ಯಾಸ್ ಬಿಲ್ಗಳಾಗಿರ್ಬೋದು, ಟೋಟಲ್ ಆಗಿ ಯುಟಿಲಿಟಿ ಬಿಲ್ಸ್ ಅಂದ್ರೆ ವಾಟರ್ ಬಿಲ್ ಆಗಿರ್ಬೋದು, ಕರೆಂಟ್ ಬಿಲ್ ಆಗಿರ್ಬೋದು, ಮತ್ತೆ ಒಂದು ಗ್ಯಾಸ್ ಬಿಲ್ ಆಗಿರ್ಬೋದು, ಅಥವಾ ರೆಂಟ್ ಅಗ್ರಿಮೆಂಟ್ ಆಗಿರ್ಬೋದು, ಇದರಲ್ಲಿ ಯಾವ್ದಾದ್ರೂ ಕೂಡ ಆಗುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ, ನಿಮ್ಮ ಒಂದು ಬ್ಯಾಂಕ್ ಖಾತೆ ವಿವರಗಳು ಬೇಕಾಗುತ್ತೆ. IFSC ಕೋಡ್ ಆಗಿರ್ಬೋದು, ಮತ್ತೆ ಒಂದು ಬ್ಯಾಂಕ್ ಖಾತೆಯ ಒಂದು ವಿವರ, ನಿಮ್ಮ ಹತ್ರ ಪಾಸ್ಬುಕ್ ನ ಒಂದು ಜೆರಾಕ್ಸ್ ಏನಿದ್ರೆ ಅದರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ, ಅದು ಕೂಡ ಬೇಕಾಗುತ್ತೆ. ಅದೇ ರೀತಿಯಾಗಿ ನಿಮ್ಮ ಒಂದು ಬ್ಯಾಂಕ್ಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಸೀಡಿಂಗ್ ಆಗಿರ್ಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್, ಇದನ್ನ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡೋದಾದ್ರೆ, ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಇನ್ಕಮ್ ಸರ್ಟಿಫಿಕೇಟ್ ನ ನೀವು ಮಾಡ್ಬೇಕಾಗುತ್ತೆ, ಅದನ್ನು ಕೂಡ ನೀವು ತಗೊಂಡು ಹೋಗ್ಬೇಕಾಗುತ್ತೆ. ನೆಕ್ಸ್ಟ್, 2 ಪಾಸ್ಪೋರ್ಟ್ ಸೈಜ್ ನ ಫೋಟೋಸ್ಗಳು ಬೇಕಾಗುತ್ತೆ. ಇನ್ನು ನೆಕ್ಸ್ಟ್, ಎಲ್ಲಿ ಅರ್ಜಿನ ಹಾಕ್ಬೋದು ಅನ್ನೋದಾದ್ರೆ, ಏನಾದ್ರೂ ಕೂಡ ಆನ್ಲೈನ್ ಅಲ್ಲಿ ಮಾಡ್ತೀನಿ ಅನ್ನೋದಾದ್ರೆ, ಈ ಒಂದು ಮಿನಿಸ್ಟ್ರಿ ಆಫ್ ಲೇಬರ್ ಒಂದು ವೆಬ್ಸೈಟ್ ಗೆ ಹೋಗಿ, ಅದಾದ ನಂತರದಲ್ಲಿ ಅಲ್ಲಿ ನಿಮ್ಮ ಒಂದು ಫಾರ್ಮ್ ನ ಫಿಲ್ ಮಾಡಿ, ಮತ್ತೆ ನಿಮ್ಮ ಒಂದು ದಾಖಲಾತಿಗಳನ್ನೆಲ್ಲ ಹಾಕಿ, ಅದಾದ ನಂತರದಲ್ಲಿ ನೀವು ಅಪ್ಲೈನ ಮಾಡಬೇಕಾಗುತ್ತೆ ಆನ್ಲೈನ್ ಅಲ್ಲಿ ಮಾಡೋದಾದ್ರೆ. ಇನ್ನು ಆಫ್ಲೈನ್ ಅಲ್ಲಿ ಮಾಡೋದಾದ್ರೆ, ನೀವು ಜಿಲ್ಲಾ ಶ್ರಮ ಕಲ್ಯಾಣ ಕಚೇರಿಗೆ ಭೇಟಿ ನೀಡಿ, ಅದಾದ ನಂತರದಲ್ಲಿ ಅಲ್ಲಿ ಒಂದು ಫಾರ್ಮ್ ನ ಕೊಡ್ತಾರೆ. ಅದಾದ ನಂತರ ನಿಮ್ಮ ಒಂದು ದಾಖಲಾತಿಗಳನ್ನೆಲ್ಲನೂ ಕೂಡ ಲಗತ್ತಿಸಿ, ಅದಾದ ನಂತರದಲ್ಲಿ ನೀವು ಅಪ್ಲೈನ ಮಾಡಬಹುದು ಸ್ನೇಹಿತರೆ. ಓಕೆ, ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಕೂಡ ಒಂದು ಲೈಕ್ ಮಾಡಿ, ಹಾಗೇನೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.